ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ. 45 ವರ್ಷದ ಸಿದ್ಧಾರ್ಥ್ ಕೈ ಹಿಡಿದ ಅದಿತಿ ಏಜ್ ಎಷ್ಟು ಗೊತ್ತಾ? ರಾಜ ಮನೆತನದಿಂದ ಬಂದ ಈ ನಟಿ ಆಸ್ತಿ ಎಷ್ಟು ಗೊತ್ತಾ? 45 ವರ್ಷದ ತಮಿಳು ನಟ ಸಿದ್ಧಾರ್ಥ್ ಹಾಗೂ ಅದಿತಿ ರಾವ್ ಹೈದಾರಿ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಇಬ್ಬರಿಗೂ ಇದು ಎರಡನೇ ಮದುವೆ ಆಗಿದೆ. ಅದಿತಿ ರಾವ್ ಏಜ್ ಎಷ್ಟು ಗೊತ್ತಾ? ಸಿದ್ಧಾರ್ಥ್ ಹಾಗೂ ಅದಿತಿ ಆಸ್ತಿ ಎಷ್ಟಿದೆ ಗೊತ್ತಾ? 45 ವರ್ಷದ ನಟ ಸಿದ್ಧಾರ್ಥ್, 37 ವರ್ಷದ ನಟಿ ಅದಿತಿ ರಾವ್ ಹೈದಾರಿ ಜೊತೆ ಹಸೆಮಣೆ ಏರಿದ್ದು ಹೊಸ ಜೀವನ ಶುರು ಮಾಡಿದ್ದಾರೆ. ನಟ ಸಿದ್ಧಾರ್ಥ್ 2003ರಲ್ಲಿಯೇ ಮೇಘನಾ ಎಂಬ ಯುವತಿಯನ್ನು ಮದುವೆಯಾಗಿದ್ದು, ಬಳಿಕ 2007ರಲ್ಲಿ ವಿಚ್ಛೇದನ ಪಡೆದು ದೂರವಾಗಿದ್ದರು. ಅಂದಿನಿಂದ ಒಂಟಿಯಾಗಿದ್ದ ನಟ ಸಿದ್ಧಾರ್ಥ್ ಇದೀಗ ಅದಿತಿ ಜೊತೆ ಜಂಟಿಯಾಗಿದ್ದಾರೆ. 400 ವರ್ಷಗಳ ಹಳೆಯ ವನಪ್ರತಿಯ ದೇವಸ್ಥಾನದಲ್ಲಿ ಆದಿತ್ಯ ಮತ್ತು ಸಿದ್ಧಾರ್ಥ್ ವಿವಾಹ ಸಿಂಪಲ್ ಆಗಿ ನಡೆದಿದ್ದು, ಫೋಟೋ ಶೂಟ್ ಅದ್ಧೂರಿಯಾಗಿದೆ. ಮದುವೆಯ ಕೆಲವು ಫೋಟೋಗಳನ್ನು ಅದಿತಿ ರಾವ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ನವ ಜೋಡಿ ರೊಮ್ಯಾಂಟಿಕ್ ಆಗಿ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದಾರೆ. ಅದಿತಿ ರಾವ್ ಹೈದಾರಿ ಮತ್ತು ಸಿದ್ಧಾರ್ಥ್ ತಮ್ಮನ್ನು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಆದು ಸಿದು ಎಂದು ಪರಿಚಯಿಸಿಕೊಂಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಅದಿತಿ ಮತ್ತು ಸಿದ್ಧಾರ್ಥ್ ರಹಸ್ಯವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಇದೀಗ ಗುಟ್ಟಾಗಿ ಮದುವೆಯಾಗಿದ್ದಾರೆ. ಇಬ್ಬರ ಮದುವೆ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕುಟುಂಬಸ್ಥರು ಹಾಗೂ ಸ್ನೇಹಿತರ ಸಮ್ಮುಖದಲ್ಲಿ ಸಿದ್ಧಾರ್ಥ್ ಅದಿತಿ ಕಲ್ಯಾಣ ನಡೆದಿದೆ. ಮಾರ್ಚ್ ತಿಂಗಳಲ್ಲಿ ಅದಿತಿ ಮತ್ತು ಸಿದ್ಧಾರ್ಥ್ ರಹಸ್ಯವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಇದೀಗ ಗುಟ್ಟಾಗಿ ಮದುವೆಯಾಗಿದ್ದಾರೆ. ಮದುವೆಯಲ್ಲಿ ಅದಿತಿ ಗೋಲ್ಡ್ ಕಲರ್ ಲೆಹೆಂಗಾ ಧರಿಸಿದ್ದು, ಸಿಂಪಲ್ ನೆಕ್ಲೆಸ್, ಜುಮುಕಿ ಹಾಕಿದ್ದು, ತಲೆಗೆ ಮಲ್ಲಿಗೆ ಹೂ ಮುಡಿದು ಸಿಂಪಲ್ ಆಗಿ ರೆಡಿಯಾಗಿದ್ದಾರೆ. ನಟ ಸಿದ್ಧಾರ್ಥ್ ವೈಟ್ ಕಲರ್ ಶರ್ಟ್ ಹಾಗೂ ಪಂಚೆಯಲ್ಲಿ ಮಿಂಚುತ್ತಿದ್ದಾರೆ. ದಕ್ಷಿಣ ಭಾರತ್ ಸಂಪ್ರದಾಯದಂತೆ ಇಬ್ಬರ ಮದುವೆ ನಡೆದಿದೆ ಎನ್ನಲಾಗ್ತಿದೆ. 400 ವರ್ಷಗಳ ಹಳೆಯ ವನಪ್ರತಿಯ ದೇವಸ್ಥಾನದಲ್ಲಿ ಅದಿತಿ ಮತ್ತು ಸಿದ್ಧಾರ್ಥ್ ಸಪ್ತಪದಿ ತುಳಿದಿದ್ದಾರೆ. ಮದುವೆ ಬಳಿಕ ದೇವಸ್ಥಾನದಲ್ಲಿಯೇ ನವಜೋಡಿ ಚಂದದ ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರೆ. ಅದಿತಿ ರಾವ್ ಹೈದಾರಿ ಹಾಗೂ ನಟ ಸಿದ್ಧಾರ್ಥ್ ರೊಮ್ಯಾಂಟಿಕ್ ಆಗಿ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದಾರೆ. ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯರಾದ ಅದಿತಿ ರಾವ್ ಹೈದಾರಿ ಕೇವಲ ಒಂದಲ್ಲ ಎರಡಲ್ಲ ರಾಜ ಮನೆತನಕ್ಕೆ ಸೇರಿದವರು. ಅವಳು ಅಕ್ಬರ್ ಹೈದರಿಯ ಮೊಮ್ಮಗಳು. ನಟಿ ರಾಯಲ್ ಹೈದರಾಬಾದಿ ಮತ್ತು ವನಪ್ರತಿಯ ವಂಶಸ್ಥರಾಗಿದ್ದಾರೆ. ಅದಿತಿ ಆಸ್ತಿ ಮೌಲ್ಯ 60ರಿಂದ 65 ಕೋಟಿ ಎಂದು ವರದಿಯಾಗಿದೆ. 2003ರ ಬಳಿಕ ತಮಿಳು ಸಿನಿಮಾ ಮೂಲಕ ನಾಯಕ ನಟನಾಗಿ ಎಂಟ್ರಿ ಸಿದ್ಧಾರ್ಥ್ ಒಟ್ಟು ಆಸ್ತಿ ಸುಮಾರು 70 ಕೋಟಿ ರೂಪಾಯಿ ಎಂದು ಹೇಳಲಾಗಿದೆ. ಇಬ್ಬರ ಆಸ್ತಿಯನ್ನು ಒಟ್ಟುಗೂಡಿಸಿದರೆ 130ರಿಂದ 135 ಕೋಟಿ ರು ಎನ್ನಲಾಗ್ತಿದೆ. ಅದಿತಿ ಪ್ರತಿ ಚಿತ್ರ ಅಥವಾ ವೆಬ್ ಸರಣಿಗೆ ರು 1 ಕೋಟಿವರೆಗೆ ಸಂಭಾವನೆ ಪಡೆಯುತ್ತಾರೆ. ಇತ್ತೀಚೆಗಷ್ಟೇ ಸಂಜಯ್ ಬನ್ಸಾಲಿ ಹಿರಾಮಂಡಿ ವೆಬ್ ಸೀರೀಸ್ಗಾಗಿ 1.5 ಕೋಟಿ ತೆಗೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಸದ್ಯ ಗಾಂಧಿ ಟ್ಯಾಕ್ಸ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಸಿದ್ಧಾರ್ಥ್ ಪ್ರತಿ ಚಿತ್ರಕ್ಕೆ 4 ಕೋಟಿ ಸಂಭಾವನೆ ಪಡೆಯುತ್ತಾರಂತೆ. ಇತ್ತೀಚೆಗೆ ಕಮಲ್ ಹಾಸನ್ ಅಭಿನಯದ ಇಂಡಿಯನ್ 2ನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಈ ಚಿತ್ರಕ್ಕಾಗಿ ಅವರು 4 ಕೋಟಿ ರು ಸಂಭಾವನೆ ಪಡೆದಿದ್ದಾರಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.